ಅವ್ರು ಕೇಳಿದ್ರು, ಈಗ ಹೆಂಗೆ ಶ್ರದ್ಧಾ ಡಿ ಕೆ ಶಿ ಅವ್ರನ್ನ ಕೂಲಿ ಕೊಡ್ರಿ ಅಂತ ನಿರಂತರವಾಗಿ ಕಳೆದ ವರ್ಷ ಎಲ್ಲ ಬೆನ್ನು ಹತ್ತಿದ್ರು, ಕಡೆಗೂ ಪಡೆದ್ರು. ಹಾಗೆ ಇವರು ತಮ್ಮ ಕೂಲಿ ಕೇಳ್ತಾ ಇದ್ದಾರೆ, ನಮ್ಮದು ಕೂಲಿ ಕೊಡಾಕ್ರಿ, ನಾವು ಬಿಟ್ಟು ಬಂದಿದ್ವಿ ಎಲ್ಲನೂ ಅಂತೇಳಿ. ಅವ್ರು ಅನ್ನೋದ್ರಲ್ಲಿ ಸತ್ಯದ. ಯಾಕೆಂತಂದ್ರೆ ನಮ್ಮ ಮಿನಿಸ್ಟರ್ ಮಾಡ್ತಂದು ಕರ್ಕೊಂಬಂದಿರಿ ಮಾಡ್ರಿ, ನಮ್ಮ ಕೆಲಸ ಮಾಡ್ಬೇಕಲ್ಲ ನಮ್ಮ ಭಾಗದ ಜನಕ್ಕೆ. ನಾವು ನಾಳೆ ಎಲೆಕ್ಷನ್ ಎದುರಿಸ್ಬೇಕಲ್ಲ, ಮುಂಬರುವ ಚುನಾವಣೆ. ಇವತ್ತೆಲ್ಲ ದುಡ್ಡು ಹಾಕಲಾಗ ಯಾವ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಎಲೆಕ್ಷನ್ ಏನಪ್ಪ, ದುಡ್ಡು ಹಾಕಿ ದುಡ್ಡು ತೆಗಿ ವ್ಯವಹಾರ ಅಂತ ಎಲ್ಲರೂ ಗೊತ್ತಿರೋದು ಓಪನ್ ಸೀಕ್ರೆಟ್. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದಾಗ ಈಗ ನಮ್ಮ ಪರಿಸ್ಥಿತಿ ಏನು, ನಾಳೆ ಮುಂಬರುವ ಚುನಾವಣೆಗಳಂತೆ ಆಲ್ರೆಡಿ ರಮೇಶ್ ಅವರಂತೆ ಮೇಲಿಂದ ಬರ್ತಿರ್ತಾರೆ, ತಮ್ಮ ಪಕ್ಷದ ಆ ವ್ಯಕ್ತಿಯನ್ನು ನಿಲ್ಲಿಸುವಂಥದ್ದು. ಅದು ನಿಮಗೆ ಗೊತ್ತದ, ಕುಮಟಳ್ಳಿ ಅವರ ಪರವಾಗಿ ಬಂದು ನಿಲ್ತಾರೆ. ಮುಂದಿನ ಚುನಾವಣೆ ಭಾಳ ಕಷ್ಟದ ನಮಗೆ ಅನ್ನೋ ಚಿಂತನೆ ಅವ್ರಿಗೆ ಕಾಡ್ಲಿಕ್ಕೆ ಶುರು ಆಗಿರ್ಬೇಕು. ಯಾಕಂದ್ರೆ ಅಷ್ಟೇ. ಮತ್ತು ಇನ್ನೊಂದು ಜಾರಕಿಹೊಳಿ ಕುಟುಂಬದ್ದು ಏನಪ್ಪ ಅಂತಂದ್ರೆ, ಒಮ್ಮೆ ಹಠ ಹಿಡಿದ್ರಪ್ಪ ಅಂದ್ರೆ ಅದು ಸಾಧಿಸುವವರೆಗೆ ಸುಲಭವಾಗಿ ಬಿಡೋದಿಲ್ಲ. ಅದು ಆಗ್ತದೆ ಬಿಡ್ತದೆ ಬೇರೆ ವಿಷಯ. ಆದರೆ ಈಗ ಅವ್ರ ಭಯನೂ ಅವ್ರಿಗೆ ಅದ ಒಳಗೆ. ಮತ್ತು ನಮ್ಮಲ್ಲಿ ಅಧಿಕಾರ ಇದ್ದರೆ ಅವ್ರು ಎದುರಿಸೋಕ್ಕೆ ಸಾಧ್ಯ ಇಲ್ಲ, ಎದುರಿಸೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಭಯನೂ ಅವ್ರಿಗೆ ಕಾಡ್ತಾ ಇದೆ. ಅಂದರೆ ಇದರ ಅರ್ಥ ಈಗಾಗಲೇ BJPಯ ಕೆಲವು ನಾಯಕರು ಬಂದು ಮಾತಾಡ್ತಾ ಇದ್ದಾರೆ, ತಮ್ಮ ಮೀಡಿಯೇಟರ್ಗಳನ್ನು ಕಳಿಸ್ತಾ ಇದ್ದಾರೆ. ಇದರ ಅರ್ಥ BJP ಅವ್ರನ್ನ ಕರಿತಾ ಇದೆ ಬಾರಪ್ಪ ಅಂತೇಳಿ. ಯಾಕಂದ್ರೆ ಅವರೊಬ್ಬರು ಬಂದ್ರಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು BJP ಸ್ಟ್ರಾಂಗ್ ಆಗೋದು ಎರಡು ಮಾತಿಲ್ಲ. ರಮೇಶ್ ಕತ್ತಿಯವರಾಗಿರ್ಬೋದು, ನಿಖಿಲ್ ಕತ್ತಿಯವರಾಗಿರ್ಬೋದು, ಜೊತೆಗೆ ಇವರಾಗಿರ್ಬೋದು, ನಮ್ಮ ಲಕ್ಷ್ಮಣ ಸವದಿಯವರಾಗಿರ್ಬೋದು, ಅದೇ ರಾಯಬಾಗದ ಅಲ್ಲಿ VL ಪಾಟೀಲ್ ಮನೆಯಿಂದನೂ ಆಗ್ಬೋದು, ಐಹೊಳೆ ಅವರು ಇವತ್ತು ಬೆಳೆದು ನಿಂತಿದ್ದಾರೆ ಅವರಾಗ್ಬೋದು. ಒಟ್ಟಿನಲ್ಲೇ ಈಗೇನು 11 ಇದ್ದಾರೆ ಇದರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಶಾಸಕರು ಕಾಂಗ್ರೆಸ್ ಅದು 8-9 ಬಂದಿರ್ಬೋದು. ಇದಕ್ಕಾಗಿ ಏನು ಅನ್ನೋದು ನಮ್ಮ ಪಕ್ಕ ಹೇಳ್ರಿ, BJPಗೆ ಮಾತ್ರ ನಮ್ಗೆ ಅದಾರಪ್ಪ ಮನೆ ಬಾಗಿಲು ತಟ್ಟಾಗತ್ತಾರೆ ಅನ್ನುವಂಥ ಮೆಸೇಜ್ ಅವ್ರು ಕೊಡ್ತಾ ಇದ್ದಾರೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ. ಈ ಸಲ ಬಿಟ್ಟರಪ್ಪ ಅಂತಂದ್ರೆ ನಾವು ಹೋಗೋದು ಗ್ಯಾರಂಟಿ. ಇದರ ಅರ್ಥ ಇನ್ನು ಮಾಡಬೇಕಾಗಿದ್ದ ಕೆಲಸ DK ಶಿ ಅವರಿಗೆ ಮತ್ತು ಹೈಕಮಾಂಡ್ ಬಿಟ್ಟಂಥ ವಿಷಯ. ಅವ್ರಿಗೆ ಮಾತು ಕೊಟ್ಟಂಗೆ ಅವ್ರು ಮಿನಿಸ್ಟರ್ಶಿಪ್ ಮಾಡಲೇಬೇಕು ಸರ್ ಅನ್ನುವಂಥ ಒಂದು ಕಟು ಸತ್ಯವನ್ನು ಅವ್ರು ಹೇಳಿದ್ದಾರೆ. ನಾವೇನು ಮೌನ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅದು